ದೇಶದಲ್ಲಿ ಕಳೆದ 12 ವರ್ಷಗಳಲ್ಲಿ ಅಂಗಾಂಗ ಕಸಿ ಗಣನೀಯ ಏರಿಕೆ ಕಂಡಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನಕ್ಕೇರಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 16ನೇ ಭಾರತೀಯ ಅಂಗಾಂಗ ದಾನ ದಿನಾಚರಣೆ ಸಮಾರಂಭವನ್ನು ಉದ್ದೇಶಿಸಿ ಅವರು ಪ್ರಸ್ತುತ ದೇಶದಲ್ಲಿ ಅಂಗಾಂಗ ಕಸಿ ಸಂಖ್ಯೆ ವಾರ್ಷಿಕ 20,000ಕ್ಕೂ ಹೆಚ್ಚಾಗಿದೆ ಎಂದರು. 2023ರಲ್ಲಿ ದೇಶದಲ್ಲಿ ಅಂಗಾಂಗ ದಾನ ಮಾಡುವ ಡಿಜಿಟಲ್ ಪೋರ್ಟಲ್ ಆರಂಭಿಸಲಾಗಿದ್ದು ಕೇವಲ 3 ವರ್ಷದಲ್ಲಿ ಆಧಾರ್ ದೃಢೀಕೃತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನ ಪ್ರತಿಜ್ಞೆಯ ನೋಂದಣಿಯಾಗಿದೆ. ಅಂಗಾಂಗ ದಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡುತ್ತಿದ್ದು ಪ್ರಧಾನಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕೂಡ ಈ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸಿರುವುದು ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಅಂಗಾಂಗ ಕಸಿ ಕಾರ್ಯಕ್ರಮದ ಅಡಿ ಈ ವಲಯದ ಮೂಲಸೌಕರ್ಯ ಅಭಿವೃದ್ಧಿ, ಅಂಗಾಂಗ ಕಸಿ ಸಮನ್ವಯಕಾರರ ನೇಮಕಾತಿ, ಮೃತ ದಾನಿಗಳ ಅಂತ್ಯ ಸಂಸ್ಕಾರ ನಡೆಸುವುದು, ಸಕಾಲದಲ್ಲಿ ಅಂಗಾಂಗ ಸಾಗಣೆ, ಯಶಸ್ವಿಯಾಗಿ ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆ, ಸಾಮರ್ಥ್ಯ ನಿರ್ಮಾಣ, ಈ ವಲಯದ ಆರೋಗ್ಯ ಕಾರ್ಯಕರ್ತರಿಗೆ ತರಬೇತಿ ಮುಂತಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. So for anyone who needs a kidney transplant, may he or she not need it anytime, but if at all it is required, then kidney transplant has been included under the health benefit package of Ayushman Bharat Pradhan Mantri Jan Arogya Yojana.